ಈಗ DNA ರಿಪೋರ್ಟ್ ಬೇರೆ ಬಂದಿದೆ. ಅದರಲ್ಲಿ ನಿಜ ಏನು ಅಂತ ಗೊತ್ತಾಗೇ ಆಗುತ್ತೆ. ಆ ಶಿವರುದ್ರಪ್ಪ ಅವ್ರ ಅಪ್ಪ ಅಲ್ಲ ಅಂತ ಗೊತ್ತಾದ್ರೆ ಸಾಕು. ಆ ಕ್ಷಣಕ್ಕೆ ಉಸಿರು ಬಿಗ್ಗಿ ಇಟ್ಕೊಂಡು ಕಾಯ್ತಾ ಇದ್ದೀನಿ ಕಣವ. ನ್ಯಾಯ ಅನ್ಯಾಯ ಎಲ್ಲ ಅದ್ಯಾವ್ರಿಗೆ ಬಿಟ್ಟಿದ್ದು ಕಣವ. ಗಂಗಾ ಅವಳ ಜೀವನದಲ್ಲಿ ಹಿಂಗೇ ಇರಬೇಕು ಅಂತ ಇದ್ರೆ ಅದನ್ನ ಯಾರು ತಪ್ಸಕ್ ಕಾಯ್ತಾ ಇದೀವಳು? ಗಂಗಾ ಬರ್ತಾನೆ ಅಂತ ಆ ಪಾಟಿ ಆಸೆ ಇಟ್ಕೊಂಡಿರೋಳು ನೊಬ್ಬ ಕಟ್ಟೋ ತಾಳಿಗೆ ಕುತ್ಕೆ ಕೊಡ್ತಾಳೇನವ? ಶಾರದಾ, ಎಲ್ರಿಗೂ ಬಡಿಸಾಗಿದೆ ಅಲ್ವಾ? ಬಾ, ನೀನು ಊಟ ಮಾಡು ಬಾ. ಏನಾಯ್ತು? ಕೆಲಸದವ್ರ ಜೊತೆ ಕೂತ್ಕೊಂಡು ಊಟ ಮಾಡೋ ದುರ್ಗತಿ ನನಗಿನ್ನೂ ಬಂದಿಲ್ಲ. ಅಂದ್ರೆ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತೀನಿ. ಶಾರದಾ, ಒಂದೇ ಒಂದ್ಸಲ ಬಂದು ಹೊರಗೆ ಬಾ ಅಂತ ಹೇಳಪ್ಪ. ಯಾಕಪ್ಪ ಹಠ ಮಾಡ್ತಾ ಇದೀಯ? ಈ ವಿಷಯ ನನಗೂ ನನ್ನ ಹೆಂಡತಿಗೂ ಸಂಬಂಧಪಟ್ಟಿದ್ದು. ನೀನು ತಲೆ ಹಾಕ್ರೆ ನಮ್ಮಪ್ಪ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು ನಾನು ಯಾವತ್ತೂ ನೋಡೇ ಇಲ್ಲ ಕಣೆ. ರೀ, ಬೇರೆ ಏನಾದರೂ ಮಾಡ್ಬೋದಂತ ಯೋಚನೆ ಮಾಡಿ. ಯಾರು ಬಂದು ಕರೆದ್ರೆ ಅವ್ರು ಹೊರಗೆ ಬರ್ತಾರೆ ಅಂತ ನನಗೆ ಗೊತ್ತಾಯ್ತು. ನೋಡ್ದೇನೋ ಅಜಿತಾ, ಎಲ್ರು ಅವಳ ಬಗ್ಗೆ ಹೇಗೆಲ್ಲ ಮಾತಾಡ್ತಿದ್ದಾರೆ ಅಂತ. ಇವ್ರಷ್ಟೇ ಅಲ್ಲಮ್ಮ, ಇಡೀ ಪ್ರಪಂಚನೇ ಭೂಮಿ ಎದುರಾಗಿ ನಿಂತ್ಕೊಂಡ್ರು ನಾನು ಅದನ್ನ ನಿಜ ಅಂತ ನಂಬಕ್ಕೆ ರೆಡಿ ಇಲ್ಲ. ಅಮ್ಮ, ಅವಳು ಏನು ಅನ್ನೋದು ಎಲ್ರಿಗಿಂತ ಹೆಚ್ಚಾಗಿ ಅವಳನ್ನ ಕೈ ಹಿಡಿದಿರೋ ನನಗ್ ತುಂಬಾ ಚೆನ್ನಾಗಿ ಗೊತ್ತಮ್ಮ. ನೀವಿಬ್ರು ನನ್ನ ಜೊತೆಲಿ ಇರ್ಬೇಕಿತ್ತು ಅಪ್ಪ. ನನಗ್ ನೀನು, ನಿನಗ್ ನಾನು ಅಂತ ಮಾತು ಕೊಟ್ಟಿದ್ದೆ ಅಲ್ವಾ? ಯಾಕಪ್ಪ ನನ್ನ ಕೈ ಬಿಟ್ಬಿಟ್ಟು ಹೋದೆ? ಇಲ್ಲ, ಈ ಕೈನ ಯಾವತ್ತೂ ಒಂಟಿ ಆಗೋದಕ್ಕೆ ಬಿಡಲ್ಲ. ನಾಲ್ಕು ಕಣ್ಣು ಒಂದೇ ಮನವಿ, ಎರಡು ಜೀವ ಒಂದೇ ಉಸಿರು. ಅವನಿಗೆ ಅವಳೇ ರಾತ್ರಿ ಹಗಲು, ಇವನ ತೋಳೆ ಅವಳ ಮಡಿಲು. ಈ ಪ್ರೀತಿಯ ಜೊತೆಗೆ ಕಡೆವರೆಗೂ ಇರಲಿ ಅವರೂರಿನ ಬೀರಪ್ಪನ ಕರುಣೆ. ಅಪರೂಪಕ್ಕೆ ಸಿಗುವ ಅಮೃತ ಬಳ್ಳಿ, ಆ ಬಳ್ಳಿಯ ಕಾಯೋ ಕಾವಲುಗಾರ. ಇಬ್ರು ಜೊತೆಯಾಗವ್ರೆ, ಹೆಂಗೋ ಖುಷಿಯಾಗವ್ರೆ. ಮುಚ್ಕೊಂಡು ಓಡಾಡ್ತಿದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಅಮ್ಮೋರೆ, ಅದು ಛೀ, ನಿನ್ ಬಾಯಲ್ಲಿ ಅಮ್ಮೋರೆ ಅನ್ನೋ ಪದ ಬರಬಾರ್ದು. ಹೋಗಿ ನಿನ್ ಸಂಯುಕ್ತಾಗ ಹೇಳು, ಈ ಶ್ರಾವಣಿನ ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ನಿನ್ ಸಂಯುಕ್ತಗೆ ಕೊನೆ ದಿನಗಳು ಶುರುವಾಗಿದೆ ಅಂತ ಹೋಗಿ ಹೇಳು. ಅಂಡ್ ಇನ್ನೊಂದು ವಿಷಯ, ನಮ್ಮನ್ನ ಕಾಪಾಡೋದಕ್ಕೆ ಸಂಯುಕ್ತ ಅಪ್ಪ ಬಂದಿದ್ದಾರೆ ಅಂತ ಹೋಗಿ ಹೇಳು.